ಪೊಲೀಸ್ ಸ್ಟೇಷನ್ಗ ಕಲ್ಲು ಉಗಿಯೋದು ಬಹಳ ಕಾಮನ್ ಆಗೈತಿ. ರಕ್ಷಣೆ ಕೊಡ್ಬೇಕಾಗಿದ್ದ ಆರಕ್ಷಕನಿಗೆ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಸರ್ಕಾರದಾಗ ಯಾಕೆ ಈ ರೀತಿ ಕೃತ್ಯಗಳು ಹೆಚ್ಚಾಗ್ತವ? ಉರ್ದು ಟೀಚರ್ ಯಾರೋ ಹೊಡೆದ್ರ ಅವ್ರು ಬಂದ ಪೊಲೀಸರಿಗೆ ಹೊಡೆದ್ರಂತ. ಇದೆಲ್ಲ ಸರಿ ಮಾಡೋರು ಯಾರು? ಕಾಂಗ್ರೆಸ್ ಸರ್ಕಾರ ಇವರಿಗೆ ಕಾವಲಾಗೈತೇನು? ಪರಮೇಶ್ವರ್ ಸಾಹೇಬ್ರ ಪೊಲೀಸರಿಗೆ ರಕ್ಷಣೆ ಕೊಡೋ ಕೆಲಸ ಮೊದಲು ಮಾಡ್ರಿ. ಬೀದರ್ನ ಬಸವ ಕಲ್ಯಾಣದಾಗ ಒಂದು ಸಿಂಪಲ್ ಕೇಸ್ ಆಗೈತಿ. ಇಬ್ಬರನ್ನ ಒಂದು 4-5 ಮಂದಿ ಯಾರೋ ಬಂದ ಹೊಡೆಸ್ಕೊಂಡವ್ರು ಸದ್ಯ ಪ್ರಾಣ ಕಳ್ಕೊಂಡಿಲ್ಲ, ಬದುಕ್ಯಾರ. ಒಂದ್ ವೇಳೆ ಅವ್ರ ಪ್ರಾಣ ಹೋಗಿತ್ತು ಅಂದ್ರೆ ಅದಕ್ಕೆ ಕೊಲೆ ಅಂತ ಆಗ್ತಿತ್ತು. ಬಟ್ ಅವ್ರ ಬದುಕ್ಯಾರ. ಬದುಕಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾರೇ FIR ಹಾಕ್ಸಿ ಪೊಲೀಸರ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರು ಹೊಡೆದಾರು ಏನ್ ಕತಿ ಅಂತ ವಿಚಾರಣೆ ಮಾಡಿಸ್ಬೇಕಿತ್ತು. ಆಗ ಪೊಲೀಸರು ಅವರ ಕಂಪ್ಲೇಂಟ್ ಅನ್ನ ಆಧಾರವಾಗಿಟ್ಕೊಂಡು ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ತಂದು ಹಾಕಿ ವಿಚಾರಣೆ ಮಾಡಿ ಯಾಕಪ್ಪ ಇವ್ರನ್ನ ಹೊಡೆದ್ರಿ ಅಂತ ಕೇಳಿ ಆ ರೀತಿ ನಾರ್ಮಲ್ ಆಗಿ ವಿಚಾರಣೆ ನಡಿಬೇಕಿತ್ತು. ಇದು ಆ್ಯಕ್ಚುಲಿ ನಮ್ಮ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಕಂಟ್ರಿಗಳೊಳಗೂ ಕಾನೂನು ವ್ಯವಸ್ಥೆ ಹಿಂಗೈತಿ. ಯಾರು ಅನ್ಯಾಯಕ್ಕೆ ಒಳಗಾದವ್ರು ಬಂದು ಕಂಪ್ಲೇಂಟ್ ಕೊಡ್ತಾರ, ಪೊಲೀಸರು ಆ್ಯಕ್ಷನ್ ತೊಗೊತಾರ, ಈ ರೀತಿನ ನಡೀತೈತಿ. ನನ್ನ ಜೋಡಿನೂ ಹಿಂಗೇನಾರೆ ಆದ್ರೆ ನಾನು ಹೋಗಿ ಕಂಪ್ಲೇಂಟ ಕೊಡಬೇಕು. ಇದು ಆ್ಯಕ್ಚುಲಿ ಕಾನೂನು ವ್ಯವಸ್ಥೆ. ಈ ರೀತಿ ನಡೆದಿಲ್ಲ. ಯಾಕಂದ್ರೆ ಯಾರಿಬ್ಬರನ್ನ ಹೊಡೆದಾರಲ್ಲ 4-5 ಮಂದಿ ಸೇರಿ, ಆ ಇಬ್ಬರು ಬಿಲಾಂಗ್ ಮಾಡೋ ಸಮುದಾಯದವ್ರು ಅದಾರಲ್ಲ ಅವ್ರಿಗೆ ತಟ್ಟಂತ ಕೆಲಸ ಆಗಬೇಕು. ಈಗ ಯಾರೋ ಹೊಡೆದ್ರಂದ್ರೆ ಈಗ ಅವ್ರನ್ನ ಗಲ್ಲಿಗೆ ಏರಿಸ್ಬಿಡ್ಬೇಕು, ಈಗ ಶಿಕ್ಷಣ ಆಗಬಿಡ್ಬೇಕು ಅಂತ ಸಮುದಾಯದವರು ಅಷ್ಟೊಂದು ಸ್ಪೀಡಾಗಿ ಕೆಲಸ ಆಗಬೇಕು ಅಂತ ಬಯಸೋರು ಏನು ಮಾಡ್ಯಾರಂದ್ರೆ ಅವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸರನ್ನ ಮುತ್ತಿಗೆ ಹಾಕಿ ಕಲ್ಲುಗ್ದು ಕಿರ್ಚಾಡಿ ಚೀರಾಡಿ ಪೊಲೀಸರಿಗೆ ಗಾಯ ಮಾಡ್ಯಾರು. ಹಲ್ಲೆ ಒಳಗಾಗಿರೋ ಜನ ಬಂದು ಪೊಲೀಸರ ಮೇಲೆ ಹಲ್ಲೆ ಮಾಡ್ಯಾರ. ಹೊಡೆಸ್ಕೊಂಡವರು ಪ್ರೈವೇಟ್ ಸ್ಕೂಲ್ನ ಉರ್ದು ಶಿಕ್ಷಕರು. ಅವ್ರನ್ನ ಹೊಡೆದವರು ಕೂಡ ಅದ ಸಮುದಾಯದ ಮಂದಿರಿ. ಯಾಕೆ ಹೊಡೆದ್ರು? ಏನಾದರೂ ಹಳೆ ದ್ವೇಷ ಇತ್ತಾ, ವೈರತ್ವ ಇತ್ತಾ, ಟೀಚರ್ಸ್ ಯಾಕೆ ಎನ್ಕಿದ್ರ, ಸುಖ ಸುಮ್ಮನೆ ಬಂದು ಹೊಡೆದ್ರ? ಅದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ತಿಳಿಬೇಕಿತ್ತು. ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸರನ್ನ ಸ್ಟೇಬಲ್ ಆಗಿಟ್ಟಿಲ್ಲ ಇವರು, ಆ ರೀತಿ ದಾಳಿ ಮಾಡಿಬಿಟ್ಟಾರ. ಹೆಂಗಾಗಿತ್ತು ಸಿಚುವೇಶನ್? ನಿನ್ನೆ ಮಧ್ಯರಾತ್ರಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಏನು ಹೋದ್ರಲ್ಲ, ಕಂಪ್ಲೇಂಟ್ ಕೊಡಕ್ಕಲ್ಲ, ಪೊಲೀಸ್ ಸ್ಟೇಷನ್ನ ಮುತ್ತಿಗೆ ಹಾಕಾಕ. ಆ ಉರ್ದು ಸ್ಕೂಲ್ ಟೀಚರ್ನೇನು ಹೊಡೆದಿದ್ರಲ್ಲ ಅದೇ ಕೋಮಿನ ಜನ, ಅವ್ರನ್ನ ನಮ್ಮ ಕೈ ಕೊಡ್ರಿ, ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಇಟ್ಕೊಂಡಿರಲ್ಲ ಅವ್ರನ್ನ ನಮಗೆ ಕೊಡ್ರಿ, ಅಲ್ಲಿ ಇಟ್ಕೋಬೇಡ್ರಿ ಅಂತ ಇಷ್ಟು ಮಂದಿ, ಸಾವಿರಾರು ಮಂದಿ ಅಲ್ಲಿ ಮುತ್ತಿಗೆ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು, ರಕ್ಷಣಾ ಸಿಬ್ಬಂದಿ ಅವ್ರಿಗೆ ರಕ್ಷಣೆ ಇರಲಿಲ್ಲ. ಎಲ್ಲಿ ಹೋಗಿ ಅಡುಕೊಳ್ಳೋನು, ಎಲ್ಲಿ ಹೋಗಿ ಇವರಿಂದ ತಪ್ಪಿಸ್ಕೊಳ್ಳೋನು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಅದ್ರಾಗೂ ನಮ್ಮ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರದ ಆಡಳಿತದಾಗ ಇದು ಹೊಸದಲ್ಲ. ಕಲ್ಲು ಸಿಗ್ತಾವು, ಕಲ್ಲು ತಗೊಂಡು ಬೀಸ್ತಾರೆ. ಮುಂದೆ ಪೊಲೀಸ್ ಇದ್ದಾರ, ಸಾಮಾನ್ಯ ಜನ ಇದ್ದಾರ, ಮಕ್ಕಳಿದ್ದಾರ, ಹೆಣ್ಮಕ್ಳಿದ್ದಾರ ನೋಡೋದೇ ಇಲ್ಲ. ಅಂಥದ್ದೇ ಒಂದು ಕೇಸು ಬಸವ ಕಲ್ಯಾಣದಾಗ ನಿನ್ನೆ ನಡೆದೈತಿ. ಇದು ನಾರ್ಮಲ್ ಅಂತ ನಾವು ಅನ್ಕೊಳ್ಳಬಾರ್ದು, ಇದ ಅಪಾಯಕಾರಿ. ಇಲ್ಲಿ ಬಹಳ ಮುಖ್ಯವಾಗಿ ಬರೋ ಒಂದು ದೊಡ್ಡ ಪ್ರಶ್ನೆ ಹೇಳ್ತೀನಿ ಕೇಳ್ರಿ. ಪೊಲೀಸರಂದ್ರೆ ಏನು? ಪೊಲೀಸ್ ಅಂತ ಯಾರೇ ತಪ್ಪು ಮಾಡಿದವ್ರ ಮುಂದೆ ಹೇಳಿದ್ರ ಅವರು ಗಡಗಡ ನಡಗಬೇಕು, ಅಷ್ಟೊಂದು ಪವರ್ ಇರ್ತೈತೆ ಅವ್ರ ಕಡೆ. ಅವರು ರಕ್ಷಣೆನ ಮಾಡೋದಕ್ಕೆ ಅಂತ ಇರೋರು, ತಮ್ಮ ರಕ್ಷಣೆಗೆ ಹೆದರೋ ಅಂತವ್ರಲ್ಲ. ಅಂತ ಒಂದು ಇಲಾಖೆಗೆ ನುಗ್ಗಿ ಇವರು ಕಲ್ಲು ಉಗಿತಾರ, ದಬ್ಬಾಳಿಕೆ ಮಾಡ್ತಾರ, ಹಲ್ಲೆ ಮಾಡ್ತಾರ ಅಂದ್ರ ಪೊಲೀಸರು ಇವ್ರನ್ನ ಒದ್ದು ಯಾಕೆ ಒಳಗೆ ಹಾಕ್ಲಿಲ್ಲ? ನಮ್ಮ ಮೇಲೆ ಯಾಕೆ ನಿಮ್ಮ ದಬ್ಬಾಳಿಕೆ ಅಂತ ಪ್ರಶ್ನೆ ಮಾಡಲಿಲ್ಲ? ಅಷ್ಟೆಲ್ಲ ಗಾಯಗಳಾಗ್ಯಾವು, ಅಷ್ಟೆಲ್ಲ ಹೊಡೆದಾರ. ನಮಗೆ ಬಂದಿರೋ ವರದಿ ಪ್ರಕಾರ, ನಮ್ಮ ಬೀದರ್ ವರದಿಗಾರರು ನೀಡಿರೋ ವರದಿ ಪ್ರಕಾರ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಆಫೀಸರ್ಸ್ಗಳ ಮೇಲೆ ಕಲ್ಲು ಬಿದ್ದವ, ಗಾಯಗಳಾಗ್ಯಾವ. ಆ ವಿಡಿಯೋ ರೆಕಾರ್ಡ್ಗಳನ್ನು ಎಲ್ಲೂ ಕೂಡ ಹರಿಬಿಡಬಾರ್ದು ಅನ್ನೋ ಸೂಚನೆಗಳು ಬಂದವಂತ. ಕಲ್ಲೇಟು ತಿಂದ್ರೂ ಪೊಲೀಸರು ಏನೂ ಆಗಿಲ್ಲ ಅಂತ ಹೇಳಿಕೆಗಳನ್ನ ಯಾಕೆ ಕೊಡಾಕತ್ತಾರು? ಕಲ್ಲು ಏಟು ಮಾಡಿದವ್ರಿಗೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಕಂಪ್ಲೇಂಟ್ ಕೊಟ್ಟು FIR ಇಂದ ಮುಗಿಬೇಕಾಗಿದ್ದ ಕೇಸು ಪೊಲೀಸರಿಗೆ ಗಾಯ ಮಾಡೋ ಹಂಗೆ ಮುಂದುವರೆದ್ರು ಯಾಕೆ ಸುಮ್ಮಿದ್ದಾರ? ಈ ರೀತಿ ಕಲ್ಲು ಉಗಿಯೋರ ಮೇಲೆ ಯಾವುದೇ ರೀತಿ ಕೇಸ್ ತಗೋಬೇಡ್ರಿ, ಆ್ಯಕ್ಷನ್ ತಗೋಬೇಡ್ರಿ ಅಂತ ಪೊಲೀಸರಿಗೆ ಯಾರೇ ಪ್ರೆಷರ್ ಹಾಕಕತ್ತಾರೇನು? ಒಂದು ವೇಳೆ ಪೊಲೀಸರೇನ್ರೆ ಕಲ್ಲು ಉಗಿಯೋ ಸಮುದಾಯದ ಮೇಲೆ ಕೇಸ್ ಹಾಕಿದ್ರ, ಕ್ರಮ ತಗೊಂಡ್ರ ಆ ಸಮುದಾಯದವರು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ತಾರೋ ದೊಂಬಿಯನ್ನ ಅನ್ನೋ ಭಯ ಏನಾರು ಇವ್ರಿಗೆ ಕಾಡಕತ್ತೈತೇನು? ಇಲ್ಲ ಅಂದ್ರ ಆ ರಕ್ಷಕರನ್ನ ರಕ್ಷಣೆ ಮಾಡೋದು ಬಿಟ್ಟು ಕಲ್ಲುಗ್ಯವ್ರನ್ನ ರಕ್ಷಣೆ ಮಾಡಕ್ಕಂತ ಅವ್ರ ಬೆನ್ನ ಹಿಂದೆ ಯಾರು ನಿಂತಾರೇನು? ಕಾಂಗ್ರೆಸ್ ಸರ್ಕಾರದಾಗ ಈ ರೀತಿ ಕೇಸುಗಳು ಹೆಚ್ಚಾಗಕತ್ತಿರೋದ್ರಿಂದ
ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಖೇಡಿಗಳಿಗೆ ಕಲ್ಲು ಒಗಿಯೋ ಮತಾಂಧರಿಗೆ ಸಪೋರ್ಟ್ ಮಾಡಕತ್ತಾರೇನು? ಆಸ್ ಯೂಶುವಲಿ ಎಲ್ರಿಗೂ ಬರೋ ಪ್ರಶ್ನೆ, ಅವರ ವೋಟ್ ಬ್ಯಾಂಕ್ಗೆ ಧಕ್ಕೆ ಬರಬಾರ್ದು ಅಂತ ಇವ್ರನ್ನ ಕಾಯಕತ್ತಾರೇನು? ಗೊತ್ತಿಲ್ರಿ, ಕೋ ಇನ್ಸಿಡೆಂಟ್ ಅನಿಸ್ತೈತಿ. ಕಾಂಗ್ರೆಸ್ ಆಡಳಿತದಾಗ ಈ ರೀತಿ ಕೃತ್ಯಗಳು ಬಹಳ ನಡೆದವ. ಬಸವ ಕಲ್ಯಾಣ ರೀಸೆಂಟ್ ಆದ್ರ ಸಾಕಷ್ಟು ಹಿಂದ ಮುಂದ ನೋಡಿದ್ರ ಬಹಳ ಇದ್ದಾವ. ಹುಬ್ಳಿ ಒಳಗ ಗಣೇಶ ವಿಸರ್ಜನೆ ಸಂದರ್ಭದಾಗ ದೊಂಬಿ ಕ್ರಿಯೇಟ್ ಮಾಡಿದ್ರು ಇದೇ ಸಮುದಾಯದ ಜನ. ಇನ್ನು ಚಿಗ್ರ ಮೀಸೆ ಬಂದಿರ್ಲಿಲ್ಲ ಅವ್ರಿಗೆ, ಇನ್ನ ಸಣ್ಣವರು ಪಾಪ, ಇನ್ನ ಅವ್ರಿಗೆ ಚೆನ್ನಾಗಿ ಊಟನೂ ಮಾಡಕ್ ಬರ್ತಿರ್ಲಿಲ್ಲ. ಅಂತವ್ರು ಪೊಲೀಸರ ಮೇಲೆ ಕಲ್ಲು ಉಗಿದ್ರು. ಯಾವ ರೇಂಜಿಗೆ ಉಗಿದ್ರು ಗೊತ್ತೇನ್ರಿ? ಪೊಲೀಸರ ತಲೆ ಮೇಲೆ ಕೈ ಮೇಲೆ ರಗತ್ ಸೋರಾಕತ್ತು, ಆ ರೀತಿ ಉಗಿದಿದ್ರು. ಬಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಸಣ್ಣ ಹುಡುಗರು ಅಂತ ಕೇಸ್ನ ಕ್ಲೋಸ್ ಮಾಡ್ಬಿಟ್ರು. ಉದಯಗಿರಿ ಒಳಗ ಪೊಲೀಸ್ ಸ್ಟೇಷನ್ ಸುತ್ತಲೂ ಸಾವಿರಾರು ಮಂದಿ ನಿಂತು ಬಿಟ್ಟಿದ್ರು. ಇಲ್ಲೇ ನಮ್ಮ ಮೈಸೂರಾಗ್ರಿ. ಏನಕ್ಕಂದ್ರ ಪೊಲೀಸರು ಕ್ರಮ ತಗೊಳತಾರೋ ಇಲ್ಲೋ ಅಂತ ನೋಡಕ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೋಸ್ಕರ. ಅಲ್ಲೂ ಕೂಡ ಪೊಲೀಸರಿಗೆ ರಕ್ಷಣೆ ಇಲ್ದಂಗಾಗಿತ್ತು. ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ ಅಂತೂ ಹೆಂಗಾಗ್ಬಿಟ್ಟಿತ್ತು ಅಂದ್ರ ಬೀದಿ ಬೀದಿ ಒಳಗೆಲ್ಲ ಬೆಂಕಿ, ಕಲ್ಲು ತೂರಾಟ ಹೆಂಗ ನಡೆದಿತ್ತು. MLA ಪದವಿ ಒಳಗಿದ್ದಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ಬೆಂಕಿ ಹಚ್ಚಿತ್ತು. ಆಗ್ಲೂ ಕೂಡ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಚಿತ್ತಾಪುರ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಾಗ ಸೇಮ್ ಇನ್ಸಿಡೆಂಟ್ ನಡೆದಿತ್ತು. ಕಲ್ಲು ತೂರಾಟ, ದೊಂಬಿ ಪ್ರಕರಣಗಳು ದಾಖಲಾಗಿತ್ತು. ಪೊಲೀಸ್ ಸ್ಟೇಷನ್ಗ ನುಗ್ಗಿ ಬಿಟ್ಟಿದ್ರು. ಈ ಎಲ್ಲಾ ಕೃತ್ಯಗಳನ್ನ ಮಾಡಿದ್ದು ಒಂದು ಕೋಮಿನವರು, ಒಂದು ಸಮುದಾಯದವರು. ಯಾರೀಗ ಬಸವ ಕಲ್ಯಾಣದಾಗ ಈ ರೀತಿ ಕೃತ್ಯ ಮಾಡಾರಲ್ಲ ಅದೇ ಸಮುದಾಯದವರು. ಅಧಿಕಾರದಾಗಿರೋರು, ರಕ್ಷಣೆಗೆ ಅಂತ ಇರೋ ಪೊಲೀಸರು ಇವ್ರ ಮೇಲೆ ಇವ್ರು ಕಲ್ಲು ಉಗಿತಾರ, ದಾಳಿ ಮಾಡ್ತಾರಂದ್ರೆ ಇವ್ರಿಗೆ ಯಾರ ಭಯನೂ ಇಲ್ಲೇನು? ನಮ್ಮನ್ನ ಯಾರು ಏನು ಮಾಡ್ತಾರು ಅಂತ ಇವ್ರಿಗೆ ತಲೆ ಹೋಗ್ಬಿಟ್ಟೈತೇನು? ಇವರಿಗೆ ಮೂಗ್ದಾರ ಹಾಕೋರು ಯಾರು? ಈ ರೀತಿ ಕಲ್ಲು ಉಗಿಯೋದಕ್ಕಂತಾನೆ ಒಂದು ಹೊಸ ರೂಲ್ಸು, ಹೊಸ ನಿಯಮ ತರಕ್ಕೆ ಏನಾದ್ರು ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತೈತೇನು? ಪರಮೇಶ್ವರ್ ಸಾಹೇಬ್ರೆ, ಇದು ನಿಮ್ಮದೇ ಇಲಾಖೆ, ಪೊಲೀಸರು ನಿಮ್ಮ ಪೊಲೀಸರೇ, ಅವರ ರಕ್ಷಣೆ ನಿಮ್ದ ಹೊಣೆ. ಪಾಪ ಅವ್ರ ರಕ್ಷಣೆಗೋಸ್ಕರ ಏನಾರೇ ಮಾಡ್ತೀರೇನು? ಇಲ್ಲ ನಮಗೆ ಕಲ್ಲುಗಿಯೋರೇ ಮುಖ್ಯ ಅಂತ ಸುಮ್ಮಿರ್ತಿರೋ? ಇದೆಲ್ಲದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ, ಪೊಲೀಸರು, ಸೋ ಕಾಲ್ಡ್ ಪ್ರಗತಿಪರರು ಸಾಕಷ್ಟು ಬಾರಿ ಈ ಕಲ್ಲು ಎಸೆಯೋರ ಪರವಾಗಿ ಮಾತಾಡುವಂತ ಲೆಫ್ಟ್ ಲಿಬರಲ್ಗಳೇನಿದಿರಲ್ಲ, ಅಥವಾ ಈ ಸಮುದಾಯಕ್ಕೆ ಮುಖ್ಯಸ್ಥರು ಅಂತ ಅನಿಸ್ಕೊಂಡಿರೋರು ಯಾರಾದ್ರೂ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರೇನು? ಈ ರೀತಿ ಕೃತ್ಯಗಳು ಮ್ಯಾಲಿಂದ ಮ್ಯಾಲ ಯಾಕೆ ಆಗಾಕತ್ತಾವು ಅಂತ ಕ್ಲಾರಿಟಿ ಕೊಡ್ತೀರೇನು?